ಹೇಗಿದೆ, ತಯಾರಿ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಯೋಧ್ಯೆಯಲ್ಲಿದೆ. ಅಯೋಧ್ಯೆಯಿಂದ ನೇರವಾಗಿ ನಿಮಗೆ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಮತ್ತು ಎಕ್ಸ್ಕ್ಲೂಸಿವ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ನೀಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನ ನಮ್ಮ ಸಂಪಾದಕರು ಮಾತನಾಡಿಸಿದ್ದಾರೆ, ನೋಡೋಣ. ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಿರುವ ಇನ್ನೊಬ್ಬ ಕನ್ನಡಿಗ ರಾಯಚೂರು ಮೂಲದ ಚೇತನ್ ನಮ್ಮ ಜೊತೆಗಿದ್ದಾರೆ. ಚೇತನ್ ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ಒಂದು 5 ತಿಂಗಳ. ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ ನೀವು? ಮುಂಚೆ ಮೊದಲು ಕಾಲೇಜಲ್ಲಿ ಇದ್ದೆ, ಇಲ್ಲಿ ಡೈರೆಕ್ಟ್ ಪ್ಲೇಸ್ಮೆಂಟ್. ಫಸ್ಟ್ ಜಾಬ್ ನಿಮ್ದು? ಓಕೆ, ಫಸ್ಟ್ ಜಾಬ್ ರಾಮ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗುವ ಅವಕಾಶ ಏನ್ ಅನ್ಸುತ್ತಿದ್ದು? ಚೆನ್ನಾಗಿದೆ. ನಮ್ಮ ಪೂರ್ವಜರು ಅಪ್ಪ ಅಮ್ಮ ಮಾಡಿರೋ ಫಲ ಇಂದ ಸಿಕ್ಕಿದೆ ಅಂತ ನಮಗಿದೆ. ನಿಮ್ಗೆ ಗೊತ್ತಾ ಈ ರಾಮ ಮಂದಿರಕ್ಕೋಸ್ಕರ ನಡೆದಂತ ಹೋರಾಟ, ಎಷ್ಟು ಜನ ಪ್ರಾಣ ಬಿಟ್ರು, ಎಷ್ಟು ಜನ ಕೋರ್ಟ್ ಅಲ್ಲಿ ಬಡದಾಡಿದ್ರು, ಒಂದು ಅಂದಾಜಿತ್ತ ನಿಮ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ? ಇತ್ತು, ಮೊದಲೇ ಗೊತ್ತಿತ್ತು. ಅಂದ್ರೆ ನಾವು ಬೆಳ್ತಾನೆ ಕೋರ್ಟ್ ಅಲ್ಲಿ ಇದೆಲ್ಲ ಆಗ್ತಿತ್ತಲ್ಲ, ಅದನ್ನೊಂದು ಸ್ವಲ್ಪ ಐಡಿಯಾ ಇತ್ತು ಅವಾಗ. ಬಟ್ ಆದ್ರೆ ಇಲ್ಲಿ ಬಂದು ಕೆಲಸ ಸಿಗುತ್ತೆ, ಇಲ್ಲಿ ಈ ಪುಣ್ಯ ಕಾರ್ಯ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತಂದೆ ತಾಯಿ ಏನಂತಾರೆ? ತಂದೆ ತಾಯಿ ಖುಷಿ ಇದ್ದಾರೆ, ಸೇವೆ ಮಾಡ್ತಿದ್ಯಾ, ಚೆನ್ನಾಗಿ ಮಾಡುವುದ್ರಂತ. ಇಲ್ಲಿ ಏನೇನ್ ಜವಾಬ್ದಾರಿ ನೋಡ್ತೀರಿ ನೀವು? ನಾನು ಒಂದಷ್ಟು ಸ್ವಲ್ಪ ರೋಡ್ಗಳು ನೋಡ್ಕೊಂತೀನಿ, ಅವರು ಆಮೇಲೆ ಸ್ವಲ್ಪ ಏರಿಯಾ. ನೀವು ಅಂದ್ರೆ ಕಾಲೇಜಲ್ಲಿ ಏನ್ ಓದಿದ್ದೇನೆ ನೀವು? ಸಿವಿಲ್. ಕಾಲೇಜಲ್ಲಿ ಓದಿದ್ದಕ್ಕೂ ಇಲ್ಲಿ ಆಕ್ಚುಲ್ ಗ್ರೌಂಡ್ ನಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತಾ? ಸ್ವಲ್ಪ ಇದೆ. ಮೊದಲು ಒಂದ್ ಸ್ವಲ್ಪ ಕೆಲಸ ಮಾಡಿದ್ದೆ, ಇಂಟರ್ನ್ಶಿಪ್ ಎಲ್ಲ, ಸ್ವಲ್ಪ ಅನುಭವ ಇತ್ತು. ಅದರಿಂದ ಸೊ ಈಸಿ ಆಗ್ತಿದೆ. ಬಟ್ ಒಂದ್ ಸ್ವಲ್ಪ ಕಷ್ಟನೂ ಇದೆ. ಸೀನಿಯರ್ಸ್ ಎಲ್ಲ ಇದ್ದಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಏನಾಗ್ಲಿ ಎಲ್ಲ ಹೇಳಿ, ಏನೋ ಸಿಚುವೇಶನ್ ಇದ್ರು ಮಾಡ್ತಾರೆ. ಈಗ ಆದ್ರೆ ನೀವು ಕರಿಕ್ಯುಲಮ್ ಅಲ್ಲಿ ಬೇರೆ ಕಲ್ತಿರ್ತೀರಿ, ಇಲ್ಲಿ 1 ಗ್ರಾಮ್ ಕೂಡ ಕಬ್ಬಣನೇ ಬಳಸದೆ ಬೇರೆ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಲ್, ಇದು ಸ್ಟೋನ್ ಕನ್ಸ್ಟ್ರಕ್ಷನ್ ಬಹುಶಃ ನೀವು ಓದಿರೋದಿಲ್ಲ, ಇಲ್ಲಿ ಬಂದು ನೋಡ್ತಾ ಇದ್ದೀರಿ. ಇದೆಲ್ಲ ನೋಡಿದಾಗ ಏನಂತ? ಇದು ಒಂಥರ ಹೊಸದಾಗಿ, ಯಾವುದು ಇಂಜಿನಿಯರಿಂಗ್ ಅಲ್ಲಿ ಈ ತರ ಇರಲ್ಲ. ಇದು ಇಲ್ಲೇ ಬಂದು ತಿಳ್ಕೊಂತಿರೋದು ಇಷ್ಟೆಲ್ಲ, ಎಲ್ಲ ಯಾವ್ಯಾವ ತರ ಇಂಟರ್ಲಿಂಕ್ ಮಾಡ್ತಿದ್ದಾರೆ, ಆಮೇಲೆ ಯಾವ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಎರೆಕ್ಷನ್ ಮಾಡ್ತಿದ್ದಾರೆ, ಆಮೇಲೆ ಅದರೆಲ್ಲ ಕಾರ್ವಿಂಗ್ ಏನ್ ಮಾಡ್ತಿದ್ದಾರೆ. ಇಲ್ಲಿ ಬಂದೆ ಸೈಟ್ ಅಲ್ಲಿ ನೋಡಿ ಎಲ್ಲ ತಿಳ್ಕೊಂತಿರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಡಿಫ್ರೆಂಟ್ ಇದೆ. ಯಾವುದು ನಾರ್ಮಲ್ ಆಗಿ ಬಿಲ್ಡಿಂಗ್ ಎಲ್ಲ ಕಟ್ತೀವಲ್ಲ ಅದಕ್ಕಿಂತ ಎಲ್ಲ ಪೂರಾ ಡಿಫ್ರೆಂಟ್ ಆಗಿದೆ ಇದೆಲ್ಲ. ನಾರ್ಮಲ್ ಬಿಲ್ಡಿಂಗ್ ಎಲ್ಲ 100 ವರ್ಷ, ಕಬ್ಬಿಣದ ಆಯಸ್ ಎಲ್ಲ 100 ವರ್ಷ ಇರುತ್ತೆ. ಇದು ಕಬ್ಬಿಣ ಯೂಸ್ ಮಾಡಿಲ್ಲಲ್ಲ, ಕಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ 1000 ವರ್ಷ ಡಿಸೈನ್ಗೋಸ್ಕರ ಆ ತರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ. ನಾನಾಗ್ಲೇ ಹೇಳಿದಾಗೆ ಅನೇಕ ಕನ್ನಡಿಗರು ಭಾಗಿಯಾಗಿದ್ದಾರೆ ಈ ರಾಮ ಮಂದಿರದ ನಿರ್ಮಾಣದಲ್ಲಿ. ಕಲ್ಲು ಬಂದಿರುವುದು ಕರ್ನಾಟಕದಿಂದ, ಕೆತ್ತನೆ ಕೆಲಸಗಳನ್ನ ಮಾಡ್ತಾ ಇರೋರು ಕರ್ನಾಟಕದವರು. ರಾಮಲಲ್ಲಾನ 3 ವಿಗ್ರಹಗಳು ತಯಾರಾಗ್ತಾ ಇದ್ದಾವೆ. 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳಿಗೆ ಕರ್ನಾಟಕದ ಕಲ್ಲನ್ನ ಬಳಸಲಾಗ್ತಾ ಇದೆ. 2 ವಿಗ್ರಹಗಳನ್ನ ಕನ್ನಡಿಗರ ಕೆತ್ತನೆ ಮಾಡ್ತಾ ಇದ್ದಾರೆ. 3 ವಿಗ್ರಹಗಳ ಪೈಕಿ ಅತ್ಯುತ್ತಮವಾದ ವಿಗ್ರಹ ಯಾವುದಾಗುತ್ತೋ ಅದು ಗರ್ಭಗುಡಿಯಲ್ಲಿ 22ನೇ ತಾರೀಕು ಪ್ರತಿಷ್ಠಾಪನೆಗೊಳ್ಳುತ್ತೆ. ರಹಸ್ಯ ಸ್ಥಳದಲ್ಲಿ ಸಿದ್ಧವಾಗ್ತಾ ಇದೆ ರಾಮಲಲ್ಲಾ ವಿಗ್ರಹ. 3 ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾ ಇದ್ದಾರೆ ಶಿಲ್ಪಿಗಳು. 2 ವಿಗ್ರಹಗಳಿಗೆ ಕರ್ನಾಟಕದ ಕಲ್ಲುಗಳ ಬಳಕೆಯಾಗಿದೆ. ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಇದು. ಉಡುಪಿಯ ಗಣೇಶ್ ಭಟ್, ಮೈಸೂರಿನ ಯೋಗಿರಾಜ್, ಕರ್ನಾಟಕದ 2 ಶಿಲ್ಪಿಗಳಿಂದ ವಿಗ್ರಹ ಕೆತ್ತನೆಯಾಗಿದೆ. ನನ್ನ ಹಿಂದಗಡೆ ಎಡಗಡೆಯ ಭಾಗದಲ್ಲಿ ಕೆತ್ತನೆಯ ಆಕೃತಿಯನ್ನ ಏನ್ ನೀವು ನೋಡ್ತಾ ಇದ್ದೀರಿ, ಇದು ರಾಮ ಮಂದಿರದ ಗರ್ಭಗುಡಿ. ಇಲ್ಲಿ ರಾಮಲಲ್ಲಾ ವಿಗ್ರಹ ಬರುತ್ತೆ. 22ನೇ ತಾರೀಕು ರಾಮಲಲ್ಲಾ ವಿಗ್ರಹದ ಪ್ರತಿಷ್ಠಾಪನೆ ಆಗೋದು ಇದೇ ಗರ್ಭಗುಡಿಯಲ್ಲಿ. ವಿಗ್ರಹ ಯಾವುದು, ಎಲ್ಲಿನ ಕಲ್ಲಿನದು, ಯಾರು ಕೆತ್ತಿದ್ದು, ಈ ರೀತಿಯಾದ ಹಲವು ಪ್ರಶ್ನೆಗಳಿದಾವೆ. 3 ವಿಗ್ರಹಗಳು ಒಂದು ರಹಸ್ಯ ಸ್ಥಳದಲ್ಲಿ ಕೆತ್ತನೆ ಆಗ್ತಾ ಇದ್ದಾವೆ. ಅದರ ಒಂದು ಫೋಟೋವಾಗ್ಲಿ ದೃಶ್ಯವಾಗ್ಲಿ ಎಲ್ಲೂ ಇದುವರೆಗೂ ಹೊರಗಡೆ ಬಂದಿಲ್ಲ. 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳಿಗೆ ಕಲ್ಲುಗಳನ್ನ ತಂದಿರೋದು ಕರ್ನಾಟಕದಿಂದ, 2 ವಿಗ್ರಹಗಳನ್ನ ಕನ್ನಡಿಗ ಶಿಲ್ಪಿಗಳು ಕೆತ್ತುತ್ತಾ ಇದ್ದಾರೆ. ಉಡುಪಿ ಮೂಲದ ಗಣೇಶ್ ಭಟ್ ಒಬ್ಬರಾದ್ರೆ, ಮೈಸೂರು ಮೂಲದ ಯೋಗಿರಾಜ್ ಇನ್ನೊಬ್ಬ ಶಿಲ್ಪಿ.
ರಾಜಸ್ಥಾನ ಮೂಲದ ಕಲ್ಲಿನಿಂದ ಅಲ್ಲಿನ ಶಿಲ್ಪಿಗಳು ಮತ್ತೊಂದು ವಿಗ್ರಹವನ್ನ ಕೆತ್ತುತ್ತಾ ಇದ್ದಾರೆ. ಅಂತಿಮವಾಗಿ 3 ವಿಗ್ರಹಗಳ ಪೈಕಿ ಯಾವುದು ಪ್ರಭು ಶ್ರೀರಾಮಚಂದ್ರನ ತೇಜಸ್ಸನ್ನ ಮತ್ತು ಬಾಲರಾಮಚಂದ್ರನ ಆ ಒಂದು ಇನ್ನೋಸೆನ್ಸ್ ಅನ್ನ, ಅಮಾಯಕತೆಯನ್ನ ಚೆನ್ನಾಗಿ ಮುಖದ ಮೇಲೆ ಸ್ಫುರಿಸುತ್ತೋ ಆ ವಿಗ್ರಹವನ್ನ ಟ್ರಸ್ಟ್ ಆಯ್ಕೆ ಮಾಡುತ್ತೆ, ಶ್ರೀ ಕ್ಷೇತ್ರ ಟ್ರಸ್ಟ್ ಆಯ್ಕೆ ಮಾಡುತ್ತೆ. ಆ 3 ವಿಗ್ರಹಗಳ ಪೈಕಿ ಒಂದು ವಿಗ್ರಹ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೆ ಇಲ್ಲಿ ಒಳಗಾಗುತ್ತೆ. 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳನ್ನ ಕರ್ನಾಟಕದ ಕಲ್ಲಿನಿಂದ ಕೆತ್ತಲಾಗಿರುವಂತದ್ದು, 3 ವಿಗ್ರಹಗಳ ಪೈಕಿ 2 ವಿಗ್ರಹಗಳನ್ನ ಕನ್ನಡಿಗ ಶಿಲ್ಪಿಗಳು ಕೆತ್ತುತ್ತಾ ಇದ್ದಾರೆ. ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಕರ್ನಾಟಕದ ಕಲ್ಲಿನಿಂದ ಕನ್ನಡಿಗ ಶಿಲ್ಪಿಗಳ ಕೈಯಲ್ಲಿ ಕೆತ್ತಲ್ಪಟ್ಟಂತಹ ಪ್ರಭು ಶ್ರೀರಾಮಚಂದ್ರನ, ರಾಮಲಲ್ಲಾನ, ಬಾಲರಾಮಚಂದ್ರನ ವಿಗ್ರಹವೇ ಪ್ರತಿಷ್ಠಾಪನೆಗೊಳ್ಳುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅಜಿತ್ ಹನುಮಕ್ಕನವರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಅಯೋಧ್ಯೆಯ ರಾಮ ಮಂದಿರದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.